ಇನ್ನು ನೋಡಿ, ಸ್ವಂತ ವೆಹಿಕಲ್ಗಳಲ್ಲಿ ಹೋದರೆ ಹೊಸ ವರ್ಷಾಚರಣೆಗೆ ಪಾರ್ಕಿಂಗ್ ಸಮಸ್ಯೆ ಅದು ಇದು ಅಂತೆಲ್ಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೆಟ್ರೋ ಅವಧಿಯನ್ನು ವಿಸ್ತರಣೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಮೆಟ್ರೋ ಸಂಚಾರ ಸಮಯದ ವಿಸ್ತರಣೆ ಆಗಿದೆ. ನೇರಳೆ, ಹಸಿರು, ಹಳದಿ ಮೂರೂ ಮಾರ್ಗಗಳಲ್ಲಿ ಸಮಯವನ್ನು ವಿಸ್ತರಣೆ ಮಾಡಿದ್ದಾರೆ. MG ರೋಡ್ನ ಮೆಟ್ರೋ ನಿಲ್ದಾಣದಲ್ಲಿ ಮಹಿಳಾ ಸಹಾಯವಾಣಿ ಕೇಂದ್ರವನ್ನು ತೆರೆಯಲಾಗಿದೆ. ಜೊತೆಗೆ ವಾಚ್ ಟವರ್, ತುರ್ತು ವೈದ್ಯಕೀಯ ಘಟಕ ನಿರ್ಮಾಣ, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ, ತಡರಾತ್ರಿ 3 ಗಂಟೆಯವರೆಗೂ ಕೂಡ ಮೆಟ್ರೋ ಸೇವೆಯ ಲಭ್ಯ ಇರುತ್ತೆ. ಆಮೇಲೆ ಬೆಂಗಳೂರಿನಲ್ಲಿ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಮೆಟ್ರೋ ಮೇಲೆ ಅವಲಂಬಿತರಾಗಿರುವವರ ಸಂಖ್ಯೆನೇ ಜಾಸ್ತಿ ಆಗಿಬಿಟ್ಟಿದೆ. ರಿಮೆಂಬರ್, ನಿಮಗೆ ರಾತ್ರಿ MG ರೋಡ್ ಮೆಟ್ರೋ ಸ್ಟೇಷನ್ ಕ್ಲೋಸ್ ಆಗಿರುತ್ತೆ. ನೀವು ಆ ಕಡೆ ಟ್ರಿನಿಟಿ ಸರ್ಕಲ್ಗೆ ಹೋಗಬೇಕು, ಇಲ್ಲ ಕಬ್ಬನ್ ಪಾರ್ಕ್ಗೆ ಬರಬೇಕು. ಅಲ್ಲಿ ನೀವು ಟ್ರೈನ್ ಕ್ಯಾಚ್ ಮಾಡಬೇಕು ಅಥವಾ ಅಲ್ಲೇ ಇಳಿದು ನಡ್ಕೊಂಬರ್ಬೇಕು. MG ರೋಡ್ ಮೆಟ್ರೋ ಸ್ಟೇಷನ್ ಮಾತ್ರ ಕ್ಲೋಸ್ ಇರುತ್ತೆ. ಹೊಸ ವರ್ಷ ಆಚರಣೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಹಾಗಾಗಿ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ MG ರೋಡು, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗೆ ಬರ್ತಾರೆ. ಬರುವಂಥವರೆಲ್ಲ ಬಹುತೇಕ ವಾಹನಗಳ ಪಾರ್ಕಿಂಗ್ ಇಲ್ಲದ ಕಾರಣಕ್ಕಾಗಿ ಮೆಟ್ರೋ ಸಂಚಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿದ್ದಾರೆ. ಹಾಗಾಗಿ ಇವತ್ತು ಹೊಸ ವರ್ಷ ಆಚರಣೆಗೆ ಹಳದಿ, ನೇರಳೆ, ಹಸಿರು ಮತ್ತು ಹಳದಿ ಮಾರ್ಗಗಳೇನಿವೆ, 3 ಮಾರ್ಗಗಳ ಸಮಯವನ್ನು ವಿಸ್ತರಣೆ ಮಾಡಿರುವಂಥದ್ದು. ನಾನೀಗ ಈ ಬೆಂಗಳೂರಿನ MG ರೋಡ್ನಲ್ಲಿ ಇರುವಂಥದ್ದು MG ರೋಡ್ ಮೆಟ್ರೋ ಸ್ಟೇಷನ್ ಏನಿದೆ, ಇವತ್ತು 8 ಗಂಟೆ ನಂತರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಜನ ಬರ್ತಾರೆ. ಹಾಗಾಗಿಯೇ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂಥದ್ದು. ಇಲ್ಲಿ ಬಂದಂಥ ವೇಳೆಯಲ್ಲಿ ಏನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದರೆ ಅಂಥವ್ರ ಮೇಲೆ ನಿಗಾ ಇಡುವಂಥದ್ದು, ಏನಾದರೂ ಅನುಚಿತ ವರ್ತನೆ ಆದರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಒಂದು ವಾಚ್ ಟವರ್ ಕೂಡ ಮೆಟ್ರೋ ಸ್ಟೇಷನ್ ಬಳಿ ಮಾಡಿರುವಂಥದ್ದು. ಈ ವಾಚ್ ಟವರ್ ಮುಖಾಂತರ ಪೊಲೀಸರು ಯಾರೆಲ್ಲ ಗುಂಪಲ್ಲಿ ಅನುಚಿತ ವರ್ತನೆ ತೋರ್ತಾರೆ ಅಥವಾ ಏನಾದರೂ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಅಂಥವ್ರ ಮೇಲೆ ನಿಗಾ ವಹಿಸುವಂಥ ಕೆಲಸ ಮಾಡುವಂಥದ್ದು. ಉಳಿದಂತೆ ಮೆಟ್ರೋ ಎಂಟ್ರೆನ್ಸಲ್ಲಿ ಮತ್ತೊಂದು ಇದು ಡೆಸ್ಕ್ ಕೂಡ ನಿರ್ಮಾಣ ಮಾಡೋದಕ್ಕೆ ಪೊಲೀಸರು ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ನೋಡ್ತಾ ಇರ್ಬೋದು, ಎಮರ್ಜೆನ್ಸಿ ಹೆಲ್ತ್ ಸೆಂಟರ್ ಅಂತ ಕೂಡ ಒಂದು ಮಾಡ್ಕೊಂಡಿದ್ದಾರೆ. ಏನಾದರೂ ಅವಘಡಗಳು ಸಂಭವಿಸಿದರೆ ಅವರಿಗೆ ತಕ್ಷಣಕ್ಕೆ ಪ್ರಾಥಮಿಕ ಚಿಕಿತ್ಸೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲೊಂದು ಹೆಲ್ಪ್ ಡೆಸ್ಕ್ನ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ನಾವು ಬ್ರಿಗೇಡ್ ರೋಡ್ ಎಂಟ್ರೆನ್ಸಲ್ಲಿ ಮಹಿಳಾ ಸಹಾಯವಾಣಿ ಕೇಂದ್ರಗಳು ನೋಡ್ತಾ ಇದ್ವಿ. ಆದರೆ ಇಲ್ಲಿ ಮಾತ್ರ ತುರ್ತು ವೈದ್ಯಕೀಯ ಘಟಕ ಏನಿದೆ, ಇಲ್ಲಿ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. ಏನಾದರೂ ಅವಘಡ ಸಂಭವಿಸಿದರೆ, ಜನದಟ್ಟಣೆ ಜಾಸ್ತಿಯಾಗಿ ಯಾರಾದರೂ ಅಸ್ವಸ್ಥರಾದರೆ ಅಂಥವರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಅವರ ಮನೆಗಳಿಗೆ ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಇನ್ನೂ ಕೂಡ ಇದು ಈ ಹೆಲ್ಪ್ ಡೆಸ್ಕ್ ಏನಿದೆ ಇನ್ನೂ ಕೂಡ ರೆಡಿ ಆಗಬೇಕಾಗಿರೋದು. ಈಗಷ್ಟೇ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. 2 ಗಂಟೆ ನಂತರದಲ್ಲಿ ಇದನ್ನು ಸಂಪೂರ್ಣವಾಗಿ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಂದ ಬೆಡ್ಗಳು ಕೂಡ ಆಗ್ತಾರೆ ಮತ್ತು ಕೆಲವೊಂದು ನರ್ಸ್ಗಳು ಮತ್ತು ಮಹಿಳಾ ಪೊಲೀಸರು ಕೂಡ ಇಲ್ಲಿ ನಿಯೋಜನೆಗೊಂಡಿರ್ತಾರೆ. ಯಾರಿಗೆ ಏನೇ ರೀತಿಯ ಸಮಸ್ಯೆ ಆದರೂ ಕೂಡ ಅವರಿಗೆ ಪ್ರಾಥಮಿಕವಾಗಿ ಇಲ್ಲಿ ಚಿಕಿತ್ಸೆ ಕೊಡುವ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕ್ರಮ ಕೈಗೊಂಡಿರುವಂಥದ್ದು. ಒಟ್ಟಿನಲ್ಲಿ ಇವತ್ತು ನ್ಯೂ ಇಯರ್ಗೆ ತಡರಾತ್ರಿ 3 ಗಂಟೆ ತನಕ ಕೂಡ ಅವಕಾಶ ಇರುವಂಥದ್ದು. 3 ಗಂಟೆ ತನಕ ಅವಕಾಶ ಇದ್ದರೂ ಕೂಡ 2:45ಗೆ ಕೊನೆಯ ರೈಲು ಓಡುವಂಥದ್ದು. ಕೊನೆಯ ರೈಲು ಹೊರಟು ಡೆಸ್ಟಿನೇಷನ್ಗೆ ರೀಚ್ ಆಗುವಂತೆ ಪೊಲೀಸ್ ಇಲಾಖೆ ಎಲ್ಲ ಕೂಡ ಸೂಚನೆ ಕೊಟ್ಟಿದ್ದು. ಈಗ ಮೆಟ್ರೋ ನಿಲ್ದಾಣದಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಮತ್ತು BMTC ಕೂಡ 3 ಗಂಟೆ ತನಕ ಸಂಚಾರ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಕ್ಯಾಮ್ರಾಮನ್ ನವೀನ್ ಜೊತೆ ಉಮೇಶ್, ಪಬ್ಲಿಕ್ TV, ಬೆಂಗಳೂರು.